ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಯಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾ ಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಖ್ಯಂತೆ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಚತುರ್ಥಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿಯವರೆಗೆ ಎಂಥವರಿಗೂ ದೇವರು ಅನುಗ್ರಹ ಮಾಡದೆ ಇರ್ತಾನ? ಯಾಕೆಂದ್ರೆ ದೇವರ ಭಕ್ತರೇ ಅಂಥ ಪಾಪಿಷ್ಠರನ್ನು ಉದ್ಧಾರ ಮಾಡ್ಲಿಕ್ಕೆ ಶಕ್ತಿಯನ್ನ ಹೊಂದಿದ್ದಾರೆ ಅಂದ್ರೆ ದೇವರಿಗಿಂತ ಶಕ್ತಿ ಇರಲ್ವಾ ಅಂತ ಹೇಳಿ, ಈಗ ದೇವರ ಅನುಗ್ರಹ ಬೇಕು ನಮ್ಗೆ. ಎಲ್ಲ ನಮಸ್ಕಾರ ಮಾಡಿದ್ದಕ್ಕೆ ಫಲ ಏನು? ಈಗೆಲ್ಲ ಇಷ್ಟು ಶ್ಲೋಕದಿಂದ ಶುಕಾಚಾರ್ಯರು ನಮಸ್ಕಾರ ಮಾಡಿದ್ರು ದೇವರಿಗೆ. ಈ ಉದ್ದೇಶ ಏನು? ನಾವು ದೇವರಿಗೆ ಯಾಕೆ ನಮಸ್ಕಾರ ಮಾಡ್ತೀವಿ? ದೇವರ ಅನುಗ್ರಹ ನಮ್ಮ ಮೇಲಾಗ್ಲಿ, ದೇವರ ಪ್ರಸಾದ ಸಿಗಲಿ ಅಂತ. ಆ ಪ್ರಸಾದ ನನಗೆ ಸಿಗಲಿ ಅಂತ ಶುಕಾಚಾರ್ಯರು ತಾವು ಪ್ರಾರ್ಥಿಸ್ತಾ ಇದ್ದಾರೆ ಈ 19ನೆಯ ಶ್ಲೋಕದಿಂದ. ಸಯೇಷ ಆತ್ಮ ಆತ್ಮವತಾಮಧೀಶ್ವರಃ ತ್ರಯೀಮಯೋ ಧರ್ಮಮಯಸ್ತಪೋಮಯಃ ಗತವ್ಯಲೀಕೈಃ ಅಜಶಂಕರಾದಿಭಿಃ ವಿತರ್ಕ್ಯಲಿಂಗೋ ಭಗವಾನ್ ಪ್ರಸೀದತಾಂ. ಈ ಶ್ಲೋಕ ಹೇಳಿದ್ರೆ ದೇವರು ಪ್ರಸನ್ನನಾಗೋದ್ ಖಂಡಿತ. ಆ ತರ ಅದ್ಭುತವಾಗಿ ಶ್ಲೋಕ ಬರ್ದಿದ್ದಾರೆ. ಭಗವಾನ್ ಪ್ರಸೀದತಾಂ ಅಂತ ಹೇಳ್ತಾರೆ. ದೇವರು ಪ್ರಸನ್ನನಾಗ್ಲಿ. ಯಾವ ದೇವರು? ಈಗ ತಾನೇ ನಾ ದೇವರ ಬಗ್ಗೆ ಹೇಳಿದ್ನಲ್ಲ, ಏಷಃ, ಅದ್ರ ಹಿಂದೆ ಹೇಳಿದ ಮಹಿಮೆಯನ್ನ ಪಡೆದ ಯಾವ ದೇವರಿದ್ದಾನೆ ಅವನು ಪ್ರಸೀದತಾಂ, ಸಂತೋಷಗೊಳ್ಳಿ, ಅನುಗ್ರಹಿಸ್ಲಿ ಅಂತ. ಈ ಭಗವಂತ ಹೇಗಿದ್ದಾನೆ ಅಂದ್ರೆ ಆತ್ಮವತಾಂ ಅಧೀಶ್ವರ. ಯಾರಿಗೆ ಅಂತಃಕರಣ ಚೆನ್ನಾಗಿದೆ, ಯಾರಿಗೆ ಮನಸ್ಸು ಚೆನ್ನಾಗಿದೆ ಅವರಿಗೆ ಇವನು ಒಡೆಯ. ಅಂದ್ರೆ ಅವ್ರಿಗೆ ಒಲಿತಾನ್ ಬೇಗ ಇವನು ಅಂತ. ಮನಸ್ಸು ತುಂಬಾ ಶುದ್ಧ ಆಗಿರ್ಬೇಕು. ಮನಸ್ಸು ಶುದ್ಧವಾಗ್ದೇನೆ ದೇವರ ಆರಾಧನೆ ಮಾಡಿದ್ರೆ ದೇವರು ಒಲಿಯಲ್ಲ. ಚೆನ್ನಾಗಿ ಮನಸ್ಸನ್ನ ಶುದ್ಧ ಮಾಡ್ಕೊಂಡು ದೇವರ ಆರಾಧನೆ ಮಾಡಿದ್ರೆ ಕೂಡ್ಲೆ ಒಲಿತಾನೆ, ಆ ಕ್ಷಣನೇ ಅಂತ. ಆತ್ಮವತಾಮ್ ಅಂತಾರೆ. ಹಾಗಾದ್ರೆ ಯಾರು ಆತ್ಮವಂತರು ಅಂದ್ರೆ? ಆತ್ಮ ಅಂದ್ರೆ ಈ ಜೀವ ಅಂತ ಅರ್ಥ, ಅಥವಾ ಮನಸ್ಸು ಅಂತ ಅರ್ಥ, ಅಥವಾ ದೇಹ ಅಂತ ಅರ್ಥ. ಹೀಗೆ ಅನೇಕ ಅರ್ಥ ಇದೆ. ಇಲ್ಲಿ ಏನಂತ ತಗೊಳ್ಬೇಕು ಅಂದ್ರೆ ಆತ್ಮವತಾಮ್ ಅಂದ್ರೆ ದೇವರನ್ನ ಪಡೆದವರು ಅಂತ ಅರ್ಥ. ದೇವರನ್ನ ಪಡೆಯೋದು ಅಂದ್ರೆ ಯಾರಿಗೆ ದೇವರ ಸಾಕ್ಷಾತ್ಕಾರ ಆಗಿದೆ, ಆ ಪರಮಾತ್ಮನ ತತ್ವ ಸಾಕ್ಷಾತ್ಕಾರ ಯಾರಿಗಾಗಿದೆ
ಅಂಥವರು ಅಂದ್ರೆ ಮುಕ್ತರು ಅಂತ ಅರ್ಥ. ಹೋ, ಹಾಗಾದ್ರೆ ಮುಕ್ತರು ಅಂದ್ರೆ ಈಗಾಗಲೇ ಮೋಕ್ಷ ಪಡೆದವರು ಅಂತ ಅರ್ಥ. ಅವ್ರಿಗ ಅವನು ಇಷ್ಟ. ಯಾಕೆ? ಮೋಕ್ಷಕ್ಕೆ ಹೋದವರಿಗೆ ಚೂರು ದೋಷ ಇರಲ್ಲ. ಹಾಗಾದ್ರೆ ಸಂಸಾರದಲ್ಲಿರೋ ಜ್ಞಾನಿಗಳಿಗೆ ದೋಷ ಇರತ್ತ? ದೋಷ ಇಲ್ಲ. ಜ್ಞಾನಿಗಳನ್ನಾರು ತಗೊಳ್ಳಿ, ಮೋಕ್ಷಕ್ಕೆ ಇನ್ನು ಮುಂದೆ ಹೋಗೋರು ಇರ್ತಾರಲ್ಲ, ಆ ಯೋಗ್ಯತೆಯನ್ನ ಪಡೆದವರು ಅವರಾಗ್ಲಿ, ಮೋಕ್ಷಕ್ಕೆ ಹೋದವರಾಗ್ಲಿ, ಇಂಥವರಿಗೆ ತುಂಬಾ ಭಗವಂತ ಬೇಗ ಒಲಿತಾನೆ. ಅದಕ್ಕೋಸ್ಕರ ಜ್ಞಾನಿಗಳಿಗೆ ಪ್ರೀತಿ ಪಾತ್ರ. ಯಾಕೆ? ಆತ್ಮವತ, ಮನಸ್ಸು ತುಂಬಾ ಶುದ್ಧ ಆಗಿರುತ್ತೆ, ದೇವರ ತತ್ವದಲ್ಲಿ ಮುಳುಗಿರ್ತಾರೆ ಅಂತ. ಅದು ಇಲ್ಲಿ ಪ್ರಶಂಸಾ ಅನ್ನೋ ಅರ್ಥದಲ್ಲಿ ಒಂದು ವ್ಯಾಕರಣದ ವಿಚಾರ ಇದೆ. ಪ್ರಶಂಸಾ ಅಂದ್ರೆ, ಈಗ ಗೋಮಾನ್ ಅಂತ ಹೇಳ್ತೀವಿ. ತುಂಬಾ ಹಸು ಇರೋನಿಗೆ ಗೋಮಾನ್ ಅಂತ ಕರೀತಾರೆ. ಗೋ ಅಂದ್ರೆ ಹಸು. ತುಂಬಾ ಹಸು ಇದೆ ಇವನ ಹತ್ರ ಅಂದ್ರೆ ಅಷ್ಟು ಜಾಸ್ತಿ ಇದೆ ಅಂತ. ಅಥವಾ ಧನವಾನ್, ಧನವಂತ ಅಂತೆಲ್ಲ ಹೇಳ್ತೀವಲ್ಲ. ಧನವಂತ ಅಂದ್ರೆ ತುಂಬಾ ದುಡ್ಡಿರೋನ್ಗೆ ಧನವಂತ ಅಂತ. ಒಂದ್ 2 ರೂಪಾಯಿ ಇರೋನ್ಗೆ ಧನವಂತ ಅಂತ ಕರಿತೀವ ಇಲ್ಲ. ಹಾಗೆ ಆತ್ಮವತ್ ಅಂತ ಕರೆದ್ರೆ ಯಾರಿಗೆ ಆತ್ಮವತ್ ಅಂತ? ದೇವರ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ, ಸುಮ್ನೆ ದೇವ್ರು ದೇವ್ರು ಅಂತ ತಿಳ್ಕೊಂಡಿರೋರ್ಗೆ ಅಷ್ಟೇ ಅಲ್ಲ, ವಿಶೇಷವಾಗಿ ಅವನ ಅನುಗ್ರಹ ಆಗೋ ರೀತಿಯಲ್ಲಿ ಯಾರು ತತ್ವವನ್ನ ತಿಳ್ಕೊಂಡಿರ್ತಾರೆ ಅಂಥವ್ರು ಅಂತ ಅರ್ಥ. ಹಾಗಾಗಿ ಒಟ್ಟೆ ಅರ್ಥ ಅಂದ್ರೆ, ವೇದದಲ್ಲಿ ಬರುವಂತ ಈ ಧರ್ಮ, ವೇದದಲ್ಲಿ ಹೇಳುವಂತಹ ತಪಸ್ಸಿನ ಬಗ್ಗೆ ಆಗ್ಲಿ, ಯಾರು ಚೆನ್ನಾಗಿ ಅನುಷ್ಠಾನ ಮಾಡ್ಕೊಂಡಿರ್ತಾರೆ ಅಂತ ಮನುಷ್ಯರಿಗೆ ಬೇಗ ದೇವರು ಒಲಿತಾನೆ ಅಂತ. 3 ಶಬ್ದ ಹಾಕ್ತಾರೆ ಇಲ್ಲಿ. ತ್ರಯೀಮಯ, ಧರ್ಮಮಯ, ತಪೋಮಯ, ಆನಂದಮಯ ಅಂತ ಹೇಳ್ತೀವಲ್ಲ. ಜ್ಞಾನಮಯ, ಆನಂದಮಯ. ಇದು ಸಕ್ಕರೆಮಯ ಆಗಿದೆ ಅಂತ. ಸಕ್ಕರೆಮಯ ತಿನ್ಬೇಕಾದ್ರೆ ಜಾಸ್ತಿ ಸಕ್ಕರೆ ಹಾಕ್ಬಿಟ್ಟಿದ್ರೆ ಸ್ವೀಟ್ ಮಯ, ಸಕ್ಕರೆಮಯ ಅಂತ ಹೇಳ್ತಾ ಇರ್ತಾರೆ. ಈ ಮಯ ಅನ್ನೋ ಶಬ್ದ ಏನಂದ್ರೆ, ಓ ಅದೇ ಅಂತ, ಅದು ಬಿಟ್ಟು ಇನ್ನೊಂದಿಲ್ಲ ಅಂತ. ಹಾಗೆ ವೇದಮಯ ಅಂದ್ರೆ ವೇದನೇ ಅವ್ರ ಜೀವನ ಹಾಗಿದ್ದಾರೆ. ಸರಿ, ಇದು ಧರ್ಮನೇ ಅವರ ಜೀವನ, ತಪಸ್ಸೇ ಅವರ ಜೀವನ. ಸಕ್ಕರೆಮಯ ಅಂತ, ಖಾರಮಯ ಆಗಿದೆ. ಈ ಮಯ ಅನ್ನೋ ಶಬ್ದ ಶಾಸ್ತ್ರದಲ್ಲಿ ತುಂಬಾ ಸಲ ಬಳಸ್ತಾರೆ, ಆದ್ರೆ ಬೇರೆ ಬೇರೆ ಅರ್ಥದಲ್ಲಿ ಬಳಸ್ತಾರೆ. ಇಲ್ಲಿ ಬಳಸಿದ್ದೇನು? ಅವರ ಜೀವನೇ ವೇದ, ಜೀವನನೇ ಧರ್ಮ, ಜೀವನನೇ ತಪಸ್ಸು. ಅಂದ್ರೆ ಅಷ್ಟು ಚೆನ್ನಾಗಿ ವೇದ ಹೇಳಿದ್ದನ್ನು ಪಾಲಿಸ್ತಾರೆ, ತಪಸ್ಸನ್ನು ಮಾಡ್ತಾರೆ, ಧರ್ಮಾಚರಣೆ ಮಾಡ್ತಾರೆ. ಇಂಥವರಿಗೆ ಭಗವಂತ ಖಂಡಿತ ತಾನು ಭಾರಿ ವಶನಾಗಿ ತಾನು ಅನುಗ್ರಹ ಮಾಡ್ತಾನೆ. ಅಂತವ್ರಿಗೆ ಭಕ್ತವತ್ಸಲ ಅವನು. ಯಾಕೆ ಅಂದ್ರೆ ಅದಕ್ಕೆ ಒಂದು ಪ್ರಮಾಣ ಕೊಡ್ತಾರೆ. ಇದು ಅಧ್ಯಾತ್ಮ ಅನ್ನೋ ಗ್ರಂಥದಲ್ಲಿ ಬಂದಿದೆ ಅಂತ ಮಧ್ವಾಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ವೇದಾನುಸಾರಿ ವಶಗಃ ಸ್ವೇಚ್ಛಯಾತು ಹರಿರ್ಯತಃ ಅತ ಸ್ವತಂತ್ರಮಪ್ಯಾಹು ಪ್ರಾಜ್ಞಾ ವೇದಮಯೇತಿಹ. ವೇದಮಯ ಅಂತ ದೇವರಿಗೆ ಕೂಡ ಕರೀತಾರಂತೆ, ವೇದಮಯ ಅಂತ. ಏನಕ್ಕೆ ವೇದಮಯ ಅಂತ ಕರಿಬೇಕು ಅಂದ್ರೆ, ಭಗವಂತ ವಸ್ತುತಃ ಸ್ವತಂತ್ರ ಅಂತೆ. ಅವನ್ ಯಾರ ಅಧೀನನೂ ಅಲ್ಲ. ಅವನು ಇನ್ನೊಬ್ರು ಮಾತು ಕೇಳ್ಬೇಕು ಅಂತ ಅವನಿಗಿಲ್ಲ. ತಾನ್ ಹೇಗೆ ಅನ್ಕೊಳ್ತಾನೋ ಅವನ್ ಹಾಗೆ ಮಾಡ್ತಾನೆ. ಆದ್ರೆ ತಾನ್ ಹೇಗೆ ಅನ್ಕೊಳ್ಳೋದ್ರಲ್ಲಿ ಸುಮ್ನೆ ಅನ್ಕೊಳಲ್ಲ, ಎಲ್ಲ ಯೋಚಿಸಿ ತಾನು ಅನ್ಕೊಂಡಿರ್ತಾನೆ. ಅದ್ರ ಪ್ರಕಾರ ಅವನು ಅನುಷ್ಠಾನ ಮಾಡ್ತಾನೆ, ಹಾಗೆ ಕೆಲಸ ಮಾಡ್ತಾನೆ ಅಂತ. ಭಗವಂತ ತಾನು ಸ್ವತಂತ್ರ. ಆದ್ರೆ ವೇದಾನುಸಾರಿ ವಶಕ, ಯಾರು ವೇದ ಶಾಸ್ತ್ರಗಳನ್ನು ಅನುಸರಿಸಿಕೊಂಡು ಇರ್ತಾರಲ್ಲ ಅಂತ ಭಕ್ತರಿಗೆ ತಾನು ವಶ ಆಗ್ಬಿಡ್ತಾನೆ. ಯಾಕೆ ಅಂದ್ರೆ ಸ್ವೇಚ್ಛಯ, ವಸ್ತುತಾನು ಸ್ವತಂತ್ರ. ಅಂತವ್ರು ವಶ ಆಗ್ಬೇಕು ಅಂತ ಅವನಿಗಿಲ್ಲ. ಅವನಿಗೆ ಅನ್ಸತ್ತಾಗ, ಇಲ್ಲ ಇವರು ವೇದ ಓದಿದ್ದಾರೆ, ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ದಾರೆ, ಇವ್ರು ಇಂಥ ಸತ್ಕರ್ಮ ಮಾಡ್ತಾ ಇದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಳ್ಳೆ ಕೆಲಸ ಮಾಡೋರು ಯಾರ್ಯಾರಿದ್ದಾರೆ, ಅದ್ ಯಾರೇ ಆಗ್ಬೋದು, ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ನಾವು ಪಾಠ ಕೇಳಿರ್ಬೋದು, ಪ್ರವಚನ ಕೇಳ್ತಾ ಇರ್ಬೋದು, ಯಾವುದೇ ರೀತಿಯ ಸತ್ಕರ್ಮ, ದೇವರ ಪೂಜೆ ಮಾಡೋರು, ಹೀಗೆ ಅಂತೂ ದೇವರ ಪೂಜೆ, ದೇವರ ಆರಾಧನೆ, ದೇವರ ಕೀರ್ತನೆ ಹಾಡೋದು, ದೇವರ ನಾಮ, ಒಟ್ಟು ಯಾವುದೇ ರೀತಿ ಯಾವುದೇ ಪ್ರಕಾರದಲ್ಲಿ ಇರುವಂತ ಭಕ್ತರುಗಳಿಗೆ ಭಗವಂತ ತಾನು ಸ್ವತಂತ್ರ ವಸ್ತುತಃ ಆದ್ರೆ ವಶ ಆಗ್ಬಿಡ್ತಾನಂತೆ. ತಾನೇ ಹೋಗಿ ಸಿಗಾಕೊಂಡ್ಬಿಡ್ತಾನಂತೆ ಅವ್ರಿಗೆ. ಯಾಕಂದ್ರೆ ಅವ್ನ ಸತ್ಯ ಸಂಕಲ್ಪ, ಹಾಗೆ ಸಂಕಲ್ಪ ಇದೆ, ನನ್ನ ಭಜನೆ ನನ್ನ ಕೀರ್ತನೆ ಯಾರ್ಯಾರು ಮಾಡ್ತಾರೆ, ನನ್ನ ಬಗ್ಗೆ ಎಲ್ಲ ಮಾಡ್ತಾ ಇರ್ತಾರೆ, ನಾವು ಸ್ವತಂತ್ರ ಆದ ಅವ್ರ ವಶನ ಆಗ್ಬಿಡ್ತೀನಿ ಅಂತ ಅವ್ನ ಸತ್ಯ ಸಂಕಲ್ಪ. ಆದ್ರಿಂದ ಭಗವಂತ ತನ್ನ ಇಚ್ಛೆಯಿಂದಲೇ ಅವರ ಹತ್ರ ಹೋಗಿ ಕೂತ್ಕೊಂಡ್ಬಿಡ್ತಾನಂತೆ. ದೇವರು ನಮ್ಮ ಹತ್ರ ಬರ್ಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗಿರುವಂತೆ, ಇದನ್ನೆಲ್ಲ ಮಾಡ್ಬೇಕಂತೆ. ಇದನ್ನೆಲ್ಲ ಮಾಡಿದ್ರೆ ದೇವ್ರು ಬರ್ತಾನೆ. ಆದ್ರೆ ಇದೆಲ್ಲ ಮಾಡೋದು ತುಂಬಾ ಕಷ್ಟ ಇದೆ, ಅದ್ ಬೇರೆ ವಿಷಯ. ಅಂತೂ ದೇವರನ್ನು ನಿಮ್ಮ ಬಳಿ ಕರ್ಕೊಂಡ್ ಬಂದು ಕೂಡಿಸ್ಕೊಬೇಕು, ಯಾವಾಗಲೂ ನಮ್ಮನ್ನ ಬಿಟ್ಟು ಹೋಗ್ಬಾರ್ದು ಅಂದ್ರೆ ವೇದಮಯ, ತಪೋಮಯ, ಧರ್ಮಮಯ ಹೀಗಾಗ್ಬೇಕಂತೆ. ಇದು ಇಲ್ಲಿ ಇರುವಂತ ಅರ್ಥ. ಕೆಲವ್ರು ಏನ್ ಮಾಡಿದ್ದಾರೆ, ಇದಕ್ಕೆ ಅಪಾರ್ಥ ಮಾಡ್ಬಿಟ್ಟಿದ್ದಾರೆ. ಏನ್ ಅಪಾರ್ಥ ಮಾಡಿದ್ದಾರೆ ಅಂದ್ರೆ,
ವೇದ ಬೇರೆ ಅಲ್ಲ ದೇವ್ರು ಬೇರೆ ಅಲ್ಲ ಅಂತ ಇವ್ರಿಗೆ ಬೇರೆ ಅರ್ಥ ಆಗ್ಲಿಲ್ಲ. ದೇವ್ರು ಬೇರೆ ಅಲ್ಲ, ವೇದ ಬೇರೆ ಅಲ್ಲ, ತ್ರಯೀಮಯ. ತ್ರಯಿ ಅಂದ್ರೆ ಮೂರು. ಯಾವ್ದು? ಋಗ್ವೇದ, ಯಜುರ್ವೇದ, ಸಾಮವೇದ. ಈ ಮೂರು ವೇದ ಯಾರು? ದೇವರೇ ಅಷ್ಟೇ. ಈಗ ಹೇಗೆ ಅಂದ್ರೆ ನಮ್ ಮುಂದೆ ಭಾಗವತ ಇದೆ. ಭಾಗವತ ಅಂದ್ರೆ ಏನು? ದೇವರೇ. ಈ ಭಾಗವತ ಪುಸ್ತಕ ಇದು ಜಡ. ಇದನ್ನು ಹೋಗಿ ಆ ದೇವರು ಈ ಜಡವಾದ ಪುಸ್ತಕ ಒಂದೇ ಅನ್ನೋದ? ಹಾಗಲ್ಲ. ದೇವರು ಈ ಭಾಗವತ ರೂಪದಲ್ಲಿ ಇದಾನೆ ಅನ್ನೋ ತಪ್ಪ ಹಾಗಾದ್ರೆ? ಇದಾನೆ. ಹೇಗಿದ್ದಾನೆ? ಕಲ್ಲಿನ ಒಳಗಡೆ ಸನ್ನಿಧಾನ ಇದ್ದು ಭಗವಂತ ಹೇಗಿರ್ತಾನೆ ಹಾಗೆ ಭಾಗವತ ಪುಸ್ತಕದ ಒಳಗಡೆ ಅವನ ಸನ್ನಿಧಾನ ಇರುತ್ತೆ. ಹಾಗಂತ ಪುಸ್ತಕ ಜಡ ಹಾಗೆ ಎಲ್ಲೋ ಎಸ್ ಬಿಡೋದು ಹಾಗಿಲ್ಲ. ದೇವ್ರ ಸನ್ನಿಧಾನ ಇದೆ. ಕಲ್ ತಗೊಂಡ್ ನಾವೆಲ್ಲೋ ಹಾಗೆಲ್ಲ ಎಸ್ಯಲ್ಲ, ಹಾಗೆಲ್ಲ. ಅದು ಪೂಜಾ ಮೂರ್ತಿ. ಆ ರೀತಿ ಯೋಚಿಸ್ಬೇಕು ಹೊರತು ವೇದ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಹೀಗೆ ಯೋಚಿಸೋದಲ್ಲ. ಭಗವಂತ ವೇದದ ಒಂದೊಂದು ವಾಕ್ಯದ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಪ್ರತಿ ಪದ ಅಕ್ಷರದಲ್ಲಿ ಸೇರ್ಕೊಂಡಿದ್ದಾನೆ ಭಗವಂತ. ಏನ್ ಅಕ್ಷರ, ಏನ್ ಪದ, ಏನ್ ವಾಕ್ಯ ವೇದದಿಂದ ತೆಗೆದ್ರು ಆ ವೇದ ವಾಕ್ಯ ಹೇಳೋದು ದೇವರನ್ನೇ ಮುಖ್ಯವಾಗಿ. ಇದು ಈ ಕಾರಣಕ್ಕೆ ವೇದಮಯ, ತ್ರಯೀಮಯ ಅಂತ ಅವನನ್ನ ಕರೀತಾರೆ. ಅಷ್ಟೇ ಅಲ್ಲ, ತಪೋಮಯ ಅಂತಾನು ಯಾಕೆ ಕರೆಯೋದು? ನೀವು ತಪಸ್ ಮಾಡ್ತಾ ಇದ್ದೀರಾ, ಅಲ್ಲೇ ಬಚ್ಚಿಡ್ಕೊಂಡಿರ್ತಾನೆ ದೇವ್ರು, ಅಲ್ಲಿ ಒಳಗಡೆ ಸೇರ್ಕೊಂಡ್ಬಿಡ್ತಾನೆ. ಇನ್ನು ಧರ್ಮಾಚರಣೆ ಮಾಡ್ತಾ ಇದ್ದೀರಾ, ಆಗ ಅಲ್ಲಿ ಒಳಗಡೆ ಸೇರ್ಬಿಟ್ಟಿರ್ತಾನೆ ಭಗವಂತ, ನಿಮಗ್ ಗೊತ್ತಿರಲ್ಲ. ಅದಕ್ಕೋಸ್ಕರ ಅವನನ್ನೇ ಧರ್ಮಮಯ, ತಪೋಮಯ, ವೇದಮಯ ಅಂತ ಹೀಗೆ ಅವನನ್ನ ಕರೀತಾರೆ. ಭಕ್ತರಿಗೂ ಈ ವೇದಮಯ, ತಪೋಮಯ ಮತ್ತೆ ಈ ಧರ್ಮಮಯ ಯಾರಾಗಿರ್ತಾರೆ ಅಂಥವ್ರಿಗೆ ಅವನು ವಶನಾಗ್ತಾನೆ ಅಂತ ಅರ್ಥ. ಈ ಅರ್ಥವನ್ನ ಇಲ್ಲಿ ನಾವು ತಿಳಿಬೇಕು ಹೊರತು ಬೇರೆ ಬೇರೆ ಒಬ್ಬೊಬ್ರು ಒಂದೊಂದ್ ರೀತಿ ಏನೇನೋ ಅರ್ಥ ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ ಅಂದ್ರೆ, ವೇದ ಮಾರ್ಗದಿಂದ ದೇವರು ಜೀವ ಒಂದೇ ಅಂತ ತಿಳಿದ್ರೆ ಆಗ ದೇವರು ವಶನಾಟ. ಇಲ್ಲ ಯಾಕೆ ಈ ರೀತಿ ಅರ್ಥ ಹೇಳ್ಬೇಕು? ಸುಮ್ನೆ ಅದಕ್ಕೆ ಬಲಾತ್ಕಾರವಾಗಿ ಆ ಅರ್ಥವನ್ನ ಹೇರೋದು ಅಂತ. ತಮ್ಗ್ ಗೊತ್ತಿರೋ ಅರ್ಥವನ್ನ ಈ ಗ್ರಂಥಗಳು ಹೇಳ್ತಾ ಇದೆ ಅಂತ ಬಲಾತ್ಕಾರವಾಗಿ ಹೇಳೋದು. ಅದ ಅರ್ಥ ತೋರೋದೇ ಇಲ್ಲ ಇಲ್ಲಿ. ಸ್ಪಷ್ಟವಾಗಿ ಹಿಂದೆಲ್ಲ ಗಮನಿಸಿದಾಗ ಇಂಥ ಶಬ್ದಗಳಿಗೆ ಅರ್ಥ ಅಲ್ವೇ ಇಲ್ಲ, ಆದ್ರೂ ಅರ್ಥವನ್ನ ಹೇಳಿದ್ದಾರೆ. ಅಂತೂ ಭಗವಂತನ ಭಕ್ತರು ಈ ಮೂರನ್ನ ಧರಿಸಿದ್ರೆ ಭಗವಂತ ಹತ್ರಕ್ಕೆ ಬಂದೇ ಬರ್ತಾನೆ. ಹಾಗಾಗಿ ಇಲ್ಲಿ ಪ್ರಧಾನ ಅಂತ ಅರ್ಥ. ವೇದಮಯ ಅಂದ್ರೆ ವೇದವನ್ನೇ ಪ್ರಧಾನವಾಗಿ ಇಟ್ಕೊಂಡಿರೋರು, ತಪಸ್ಸನ್ನೇ ಪ್ರಧಾನವಾಗಿ ಇಟ್ಕೊಂಡಿರೋನಿಗೆ, ಧರ್ಮಾಚರಣೆಯನ್ನೇ ಪ್ರಧಾನವಾಗಿ ಇಟ್ಕೊಂಡಿರೋನಿಗೆ ಭಗವಂತ ಅನುಗ್ರಹಿಸ್ತಾನೆ ಅಂತ ಇಷ್ಟ ಅರ್ಥ. ಇನ್ನು ಮುಂದಕ್ಕೆ ಹೋಗೋಣ. ಗತವ್ಯಲೀಕೈ ಅಜ ಶಂಕರಾದಿಭಿ. ಅಜ ಅಂದ್ರೆ ಬ್ರಹ್ಮದೇವರು, ಶಂಕರ ಅಂದ್ರೆ ರುದ್ರದೇವರು, ಹೀಗೆ ದೇವಾನು ದೇವತೆಗಳು ಯಾರ್ಯಾರಿದ್ದಾರೆ ಅವರೆಲ್ಲ ದೇವರ ಗುಣಗಳನ್ನ ಚಿಂತಿಸ್ತಾ ಇದ್ದಾರೆ. ಭಗವಂತ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದಾನಲ್ಲ ಈ ಜಗತ್ತನ್ನ, ಎಷ್ಟು ಎಲ್ಲರಿಗೂ ಅನುಕೂಲ ಮಾಡ್ಕೊಟ್ಟಿದ್ದಾನೆ. ಎಲ್ರು ಸಾಧನೆಗೆ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ದೇಹ ಕೊಡೋದೇ ಅದು ದೊಡ್ಡ ಸಾಧನೆ. ಆ ದೇಹವನ್ನ ಕೊಟ್ಟು ಭಗವಂತ ಅನುಗ್ರಹವನ್ನ ಮಾಡಿದ್ದಾನೆ. ಅಂಥ ಅಜ ಶಂಕರ ಇವರೆಲ್ಲ ದೇವತೆಗಳು ದೇವರನ್ನ ಇನ್ನೂ ಕೂಡ ತಾವು ತಿಳ್ಕೊಳ್ತಾ ಇದಾರೆ, ಗುಣವನ್ನ ಚಿಂತನೆ ಮಾಡ್ತಾ ಇದ್ದಾರೆ. ಗತವ್ಯಲೀಕೈಹಿ ಅಂತ ಒಂದು ಶಬ್ದವನ್ನ ಹಾಕ್ತಾರೆ. ಈ ಗತವ್ಯಲೀಕೈಹಿ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ, ಈ ಗತವ್ಯಲೀಕ ಅನ್ನೋ ಶಬ್ದಕ್ಕೆ ಇಲ್ಲಿ ಅರ್ಥ ಬಿಡಿಸಿದ್ದಾರೆ. ವ್ಯಲೀಕ ಅಂತಂದ್ರೆ ಯಾವುದು ಸುಳ್ಳೋ, ಯಾವುದು ಕೆಟ್ಟದ್ದೋ ಅದು, ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಗತ ಅವರಲ್ಲಿಲ್ಲ. ಅಂದ್ರೆ ಶ್ರೇಷ್ಠರು ಅಂತ. ಸುಳ್ಳು, ಕಪಟತನ ಇದನ್ನೆಲ್ಲ ಬ್ರಹ್ಮಾದಿ ದೇವತೆಗಳು ಅವರು ಕೂಡ ಅಂತ ಕೆಟ್ಟ ಗುಣಗಳನ್ನ ಪಡೆದಿಲ್ಲ. ಅದನ್ನೆಲ್ಲ ಗುಣಗಳನ್ನ ಅವರು ಬಿಟ್ಬಿಟ್ಟಿದ್ದಾರೆ. ಅದನ್ನ ಮತ್ತೆ ಅಪ್ರಿಯವಾದದ್ದು ಏನೋ ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಆ ಅಪ್ರಿಯವಾದದ್ದನ್ನೆಲ್ಲ ಅವರು ಬಿಟ್ಟು ಭಗವಂತರನ್ನ ಈ ಜಗಜ್ಜನ್ಮಾದಿ ಕಾರಣ ಅಂತ ಹೀಗೆಲ್ಲ ದೇವರ ಬಗ್ಗೆ ಚಿಂತನೆ ಮಾಡಿ ತಿಳ್ಕೊಳ್ತಾ ಹೋಗ್ತಾ ಇದ್ದಾರೆ. ಅಂಥ ಬ್ರಹ್ಮಾದಿ ದೇವತೆಗಳೇ ಆರಾಧನೆ ಮಾಡ್ತಾ ಇದ್ದಾರೆ ಅಂಥ ದೇವ, ಅಂಥ ಭಗವಂತ ನನಗೆ ಪ್ರಸನ್ನನಾಗಲಿ ಅಂತ ಶುಕಾಚಾರ್ಯರು ತಾವು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲೊಂದು ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ. ಗತವ್ಯಲೀಕ ಅನ್ನೋ ಶಬ್ದಕ್ಕೆ ಕಪಟತನ ಇಲ್ದೇ ಇರೋರು ಅಂತ ಅರ್ಥ. ಬ್ರಹ್ಮದೇವರಿಗೆ, ರುದ್ರದೇವರಿಗೆ ಎಲ್ಲ ಕಪಟತನ ಇಲ್ಲ, ಶುದ್ಧವಾಗಿ ದೇವರ ಮೇಲೆ ಭಕ್ತಿಯನ್ನ ಮಾಡ್ತಾರೆ. ಈ ಕಪಟತನ ಇಲ್ದೇ ಇರೋರು ಅಂತ ಒಂದು ಅರ್ಥ ಮಾಡಿದಾರಲ್ಲ, ಇದ್ ಯಾಕೆ ಅರ್ಥ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ. ಏನಂದ್ರೆ, ಅಲ್ಲ ನೀವು ಶಾಸ್ತ್ರ ಓದ್ಬೇಕಾದ್ರೆ ಬ್ರಹ್ಮದೇವರ ಬಗ್ಗೆ ಹೊಗಳಿ ತುಂಬಾ ಉಂಟು ಮಾತು, ತುಂಬಾ ಬ್ರಹ್ಮದೇವರೇ ಶ್ರೇಷ್ಠರು ಅಂತ ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ರುದ್ರದೇವರೇ ಶ್ರೇಷ್ಠರು ಅಂತ ಅಲ್ಲಲ್ಲಿ ಶಾಸ್ತ್ರಗಳಲ್ಲಿ ಸಿಗತ್ತೆ. ನೀವು ನೋಡಿದ್ರೆ ಇಲ್ಲಿ ಭಗವಂತ ಶ್ರೇಷ್ಠ ಅಂತ ಹೇಳ್ತೀರಿ, ಇದು ಹೇಗ್ ಸಾಧ್ಯ ಅಂದ್ರೆ, ಅದು ಅಂಥ ಶಾಸ್ತ್ರಗಳಿದ್ರೆ ಕೆಲವು ಸಲ ಮೋಹ ಮಾಡ್ಲಿಕ್ಕೋಸ್ಕರ ಹಾಗೆ ಬರ್ದಿರ್ತಾರೆ. ವಿಷ್ಣುವನ್ ಮೋಹನಾರ್ಥಮೇವ ಬ್ರಹ್ಮಾದಯೋ ವಿಚಾರಯಂತಿ ಕಿನ್ನ ಸ್ಯಾತ್. ಅಲ್ಲ,
ನೀವು ಯಾವಾಗ ಬೇರೆ ಬ್ರಹ್ಮದೇವರು ರುದ್ರದೇವರು ಶ್ರೇಷ್ಠ ಅಂತ ಹೇಳೋ ಶಾಸ್ತ್ರ ಮೋಹಕ್ಕೆ ಅಂತ ಹೇಳಿದವರು, ಇಲ್ಲಿ ವಿಷ್ಣುವಿನ ಬಗ್ಗೆ ಹೇಳುವಂತಹ ಶಾಸ್ತ್ರ ಇರುತ್ತಲ್ಲ ಅದನ್ನೇ ಯಾಕೆ ಮೋಹಕ್ಕೋಸ್ಕರ ಅಂತ ಹೇಳ್ಬಾರ್ದು ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ಒಂದು ಮಾತು ಹೇಳ್ತಾರೆ. ಗತಂ ವ್ಯಲೀಕೈಹಿ ನಿಷ್ಕಪಟೈಹಿ. ಹಾಗಲ್ಲ, ಇವರು ಈ ಬ್ರಹ್ಮದೇವರು ಮತ್ತೆ ರುದ್ರದೇವರು ತಾವು ಯಾವಾಗ ಯಾವಾಗ ದೇವರ ಬಗ್ಗೆ ಚಿಂತನೆ ಆರಾಧನೆಗಳನ್ನ ಮಾಡಿದ್ದಾರೆ ಅಂತ ಪುರಾಣಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಬರುತ್ತೆ. ಅಲ್ಲೆಲ್ಲೂ ಕಪಟ ಭಾವದಿಂದ ಏನೋ ಒಂದಕ್ಕೋಸ್ಕರ ಮಾಡಿದ್ದಾರೆ ಅಂತ ಬರಲ್ಲ. ತುಂಬಾ ಶುದ್ಧವಾದ ಭಕ್ತಿಯಿಂದ ಶ್ರದ್ಧೆಯಿಂದ ಅವರೆಲ್ಲ ಮಾಡಿದ್ದಾರೆ ಅಂತ ವಿಷಯ ಬರುತ್ತೆ. ಅಂದ್ರೆ ಪುರಾಣಗಳನ್ನ ಗಮನಿಸಿದಾಗ ಕೆಲವು ಕಥೆಗಳನ್ನ ಜೋಡಿಸಿದಾಗ ಗೊತ್ತಾಗತ್ತೆ ಚೆನ್ನಾಗಿ ಇದೇನಕ್ಕೋ ಜೋಡಿಸಿದ್ದಾರೆ ಅಂತ. ಆದ್ರೆ ವಿಷ್ಣುವಿನ ಆರಾಧನೆ, ವಿಷ್ಣುವಿನ ಭಕ್ತಿಯನ್ನ ಪ್ರಧಾನವಾಗಿ ಎಲ್ಲಿ ಒತ್ತು ಕೊಟ್ಟು ಹೇಳಿರ್ತಾರೆ, ಅಲ್ಲಿ ಹಿಂದೆ ಮುಂದಿನ ವಿಚಾರಗಳಲ್ಲಿ ಕಪಟತನ ಇಲ್ವೇ ಇಲ್ಲ, ಚೆನ್ನಾಗಿ ಹೇಳಿರ್ತಾರೆ. ಆದ್ರೆ ಎಲ್ಲಿ ಶಿವ ಸರ್ವೋತ್ತಮತ್ವ ಮತ್ತೆ ಬ್ರಹ್ಮ ಸರ್ವೋತ್ತಮತ್ವ ಹೇಳಿದ್ದಾರೆ, ತುಂಬಾ ಶ್ರೇಷ್ಠರು ಅಂತ, ಅಲ್ಲಿ ನೀವು ಗಮನಿಸಿ. ಹೀಗೆ ಭಾಗವತಲ್ಲಿ ಈಗ ಬಂತು, ಹೆಂಗೆಂಗೋ ಅರ್ಥ ಮಾಡ್ಬಿಡಿದ್ರೆ. ಹಿಂದೆಲ್ಲ ಏನ್ ಹೇಳಿದ್ರು, ದೇವರ ಧ್ಯಾನ ಮಾಡ್ಬೇಕು, ದೇವರ ಬಗ್ಗೆ ಧಾರಣೆ ಮಾಡ್ಬೇಕು, ದೇವರ ಅನುಗ್ರಹ ಬೇಕು ಎಲ್ಲ ಹೇಳ್ತಾ ಇರ್ತಾರೆ. ಆಗಾಗ ಮಧ್ಯೆ ಮಧ್ಯೆ ಭಾಗವತದ ಪದ್ಯಗಳಲ್ಲಿ ದೇವರೇ ಜೀವ ದೇವರೇ ಜೀವ ಅನ್ನೋ ತರ ತೋರೋ ಶಬ್ದಗಳು ಬರುತ್ತೆ. ಆ ಶಬ್ದಗಳೆಲ್ಲ ಹಾಗೆ ಅರ್ಥ ಮಾಡಿ ಹಿಂದೆ ಮುಂದೆ ವಿರುದ್ಧ ಮಾಡಿ ಹಾಕ್ಬಿಟ್ಟಿದ್ದಾರೆ. ಬೇರೆ ಪುರಾಣಗಳಂತೂ ಸಿಕ್ಕಾಪಟ್ಟೆ ಸಿಗತ್ತೆ ಹೀಗೆ. ಆ ಮಾತುಗಳನ್ನೆಲ್ಲ ಸೇರಿಸ್ಬಿಟ್ಟಿದ್ದಾರೆ. ಅದು ಚೆನ್ನಾಗ್ ಗೊತ್ತಾಗುತ್ತೆ. ಯಾಕಂದ್ರೆ ಎಲ್ಲಾ ಇರೋದೇ ವ್ರತ ಮಾಡೋದು ಯಾಕೆ, ದೇವರ ಅನುಗ್ರಹಕ್ಕೆ. ಎಲ್ಲಾ ವ್ರತ ಪುರಾಣಗಳಲ್ಲಿ ಎಷ್ಟು ವ್ರತ ಹೇಳಿಲ್ಲ, ಅಷ್ಟೆಲ್ಲ ವ್ರತಗಳ ಹೇಳಿದ್ದು ದೇವರ ಅನುಗ್ರಹಕ್ಕೆ. ಏನ್ ಅನುಗ್ರಹಕ್ಕೆ? ದೇವ್ರು ನಾನು ಒಂದೇ ಆಗ್ಲಿಕ್ಕೆ ಅಷ್ಟು ವ್ರತ ಹೇಳಿದ್ದ? ಮನುಷ್ಯರು ದೇವ್ರು ಒಂದೇ ಆಗ್ಲಿಕ್ಕೆ ಅಷ್ಟೆಲ್ಲ ವ್ರತಾಚರಣೆ ಮಾಡ್ಬೇಕಾ? ಎಂತ ಅಬದ್ಧವಾದ ಮಾತು. ಅದಕ್ಕೋಸ್ಕರ ಈ ಪುರಾಣಗಳನ್ನ ಅರ್ಥೈಸ್ಕೊಳ್ಬೇಕಾದ್ರೆ ಆ ಒಂದು ಮಾರ್ಗ ಕಪಟತನ ಅನುಸರಿಸ್ಬಿಟ್ಟಿದ್ದಾರೆ. ಅದೇ ಕಪಟತನ ಇಲ್ಲದೇನೆ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಆ ದೇವರನ್ನ ಆರಾಧನೆ ಮಾಡ್ಬೇಕಾದ್ರೆ ನಾವ್ ಯಾಕೆ ಆ ತರ ವಿಚಾರ ಮಾಡ್ಬೇಕು? ದೇವರ ಅಂದ್ರೆ ವಿಷ್ಣು ಸರ್ವೋತ್ತಮತ್ವ ಹೇಳೋ ಶಾಸ್ತ್ರ ಎಲ್ಲ ಮೋಹಕ್ಕೋಸ್ಕರ, ಬೇರೆದೆಲ್ಲ ಸರಿಯಾಗಿದೆ ಅಂತ ಈಗ ವಿಪರೀತವಾಗಿ ನಾವ್ ಅರ್ಥ ಮಾಡ್ಕೊಳ್ಬಾರ್ದು ಅಂತ ಇದ್ರ ಬಗ್ಗೆ ಇಲ್ಲಿ ಗತವ್ಯಲೀಕೈಹಿ ಅಂತ ಒಂದು ಮಾತನ್ನ ಹೇಳಿ ಇಲ್ಲಿ ಹೇಳಿದ್ದಾರೆ. ಸರಿ, ಇದಾದ್ಮೇಲೆ ಮುಂದಿನ ಭಾಗಕ್ಕೆ ಹೋಗೋಣ. ಮುಂದಿನ ಶ್ಲೋಕ 20ನೇ ಶ್ಲೋಕ. ಇದು ಶ್ರೇಯಃಪತಿ ಅಂತ ನಮ್ಗೆ ಜಯತೀರ್ಥರ ಪ್ರಾರಂಭ ಪದ್ಯ ನೆನಪಾಗುತ್ತೆ. ಹಾಗಿದೆ ಭಾಗವತ ಪದ್ಯ. ಅದೇ ವರ್ಣನೆ ಬೇರೆ ಇದೆ, ವರ್ಣನೆ ಬೇರೆ ಏನ್ ಮಾಡಿದ್ದಾರೆ. ಅದೇ ಶ್ರೇಯಃಪತ್ಯೆ ಅಂತ ಅಲ್ಲಿ ಶುರುವಾಗುತ್ತೆ, ಇಲ್ಲಿ ಶ್ರೇಯಃಪತಿ ಅಂತ ಶುರುವಾಗುತ್ತೆ ಈ ಶ್ಲೋಕ. 20ನೇ ಶ್ಲೋಕ. ಶ್ರೇಯಃಪತಿರ್ ಯಜ್ಞಪತಿ ಪ್ರಜಾಪತಿ ಧಿಯಾಂ ಪತಿರ್ ಲೋಕಪತಿರ್ ಧರಾಪತಿ. ಪತಿರ್ಗತಿಶ್ಚ ಅಂಧಕ ವೃಷ್ಣಿ ಸಾತ್ವತಾ ಪ್ರಸೀದತಾಂ ಮೇ ಭಗವಾನ್ ಸತಾಂ ಪತಿಃ. ಇಲ್ಲಿ ದೇವರನ್ನ ಮತ್ತೆ ಪ್ರಸೀದತಾಂ ಭಗವಾನ್, ದೇವರನ್ನ ಮೇಲೆ ಪ್ರಸನ್ನನಾಗ್ಲಿ ಅಂತ ಪ್ರಾರ್ಥಿಸಿದ್ದಾರೆ. ಇದನ್ನ ಹೇಳ್ತಾ ಪತಿ ಪತಿ, ಪತಿ ಅಂದ್ರೆ ಗಂಡ ಅಂತ ಅರ್ಥದಲ್ಲಿ ಪ್ರಸಿದ್ಧ ಸಂಸ್ಕೃತದಲ್ಲಿ. ಪತಿ ಅಂದ್ರೆ ಗಂಡ. ಅದೇ ದೇವರು ಎಲ್ಲರಿಗೂ ಪತಿ. ಯಾವ್ದಕ್ ಪತಿ ಅಲ್ಲ, ಪತಿ ಅಂದ್ರೆ ಸ್ವಾಮಿ ಅಂತ ಅರ್ಥ. ಯಾರು ನಮಗೆ ಒಡೆಯನೋ ಅವನೆಲ್ಲ ಪತಿನೇ. ಯಾವ ರೀತಿ ಪತಿ? ಅವನು ಶ್ರೇಯಃಪತಿ, ಯಜ್ಞಪತಿ, ಪ್ರಜಾಪತಿ, ಲೋಕಪತಿ, ಧರಾಪತಿ, ಧಿಯಾಂಪತಿ, ಅಂಧಕ ವೃಷ್ಣಿ ಸಾತ್ವತಾಂ ಪತಿ, ಅಂಧಕ ವೃಷ್ಣಿ ಸಾತ್ವತಾಂ ಗತಿ, ಸತಾಂ ಪತಿ. ಹೀಗೆ ಶಬ್ದ ಹೇಳಿದ್ದಾರೆ ಇಲ್ಲಿ. ಎಷ್ಟು ಸೊಗಸಾಗಿ ಪ್ರಾರ್ಥನೆ ಮಾಡಿದ್ದಾರೆ ಶುಕಾಚಾರ್ಯರು. ಪ್ರಾಸ ಪತಿ 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 ಎಷ್ಟು ಸಲಿ ಬರುತ್ತೆ ಅಲ್ಲಿ ಪತಿ ಶಬ್ದ. ಎಲ್ಲದಕ್ಕೂ ಸ್ವಾಮಿ ಅಂತ ಅರ್ಥ. ಪತಿ ಅಂದ್ರೆ ಪಾಲನೆ ಮಾಡೋನು, ಕಾಪಾಡೋನು. ನಿಜವಾಗಿ ಕಾಪಾಡೋನು ಯಾರೋ ಅವನಿಗೆ ಪತಿ ಅಂತ ಕರಿಬೇಕಂತೆ. ಪತಿಗಳು ಅಂದ್ರೆ ಗಂಡಂದ್ರು, ಅವ್ರೇನ್ ತಮ್ಮನ್ ಕಾಪಾಡ್ತಾರೆ? ಅವ್ರಿಗೆ ಪತಿ ಅವನು, ಪತಿಗಳಿಗೆ ಪತಿ. ಭಗವಂತ ತಾನು ಎಲ್ಲರಿಗೂ ಪತಿ ಅನ್ನುವ ಚಿಂತನೆಯಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಅದ್ ಹೇಗೆ?
ಶ್ರಿಯಃಪತಿ. ಮೊದಲು ಶ್ರೀಪತಿ, ಶ್ರಿಯಃಪತಿ. ಶ್ರೀ ಅಂದ್ರೇನು? ಲಕ್ಷ್ಮೀ ದೇವಿ ಅಂತ ಅರ್ಥ. ಲಕ್ಷ್ಮೀ ದೇವಿಗೆ ಪತಿ ಅಂತ. ಹೆಂಗ್ ಗೊತ್ತಾಯ್ತು ನಿಮ್ಗೆ ಲಕ್ಷ್ಮೀ ದೇವಿಗೆ ಪತಿ ಅಂತ? ಅಲ್ಲಿ ಹೇಳ್ತಾರೆ, ಶ್ರೀರ್ಯತ್ರ ರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿ. ಅಲ್ಲಿ ಭಗವಂತನ ಪಾದವನ್ನ ಆಶ್ರಯಿಸಿ ಲಕ್ಷ್ಮೀದೇವಿ ಅನೇಕ ಅವತಾರ ಎತ್ಕೊಂಡು ಬರ್ತಾರೆ. ಇಲ್ಲಿ ಹೇಳ್ತಾ ರುಕ್ಮಿಣಿ ಸತ್ಯಭಾಮ ಪತಿ. ಆ ರುಕ್ಮಿಣಿ ದೇವಿ ಮತ್ತೆ ಸತ್ಯಭಾಮ ದೇವಿ ಅಪ್ಪತಿ ಅಂತ ಇಲ್ಲಿ ಯಾದು ಪದ್ಯದಲ್ಲಿ ವಿವರಣೆ ಮಾಡಿದ್ದಾರೆ. ಆದ್ರಿಂದ ರುಕ್ಮಿಣಿ ಸತ್ಯಭಾಮ ಇಬ್ರು ಅವರ ಹೆಂಡತಿಯರು, ಕೃಷ್ಣನ ಹೆಂಡತಿಯರು, ಇಬ್ಬರಿಗೆ ಪತಿ ಅಂದ್ಮೇಲೆ ಅವನು ಶ್ರೀಪತಿ ಅಂದ್ರೆ ಶ್ರೀ ಧರಾಪತಿತ್ವಂ. ಶ್ರೀದೇವಿ ಮತ್ತೆ ಭೂದೇವಿ ಇಬ್ಬರಿಗೂ ಕೂಡ ಪತಿ ಅಂತ ಅದನ್ನ ಇಲ್ಲಿ ತಿಳ್ಕೊಳ್ಬೇಕು, ಶ್ರೇಯಃಪತಿ. ಇನ್ನು ಯಜ್ಞಪತಿ ಅಂತ. ಯಜ್ಞಪತಿ ಹೇಗಾದ ಇವನು? ಯಜ್ಞಗಳಿಗೆ ಒಡೆಯನ ದೇವರು. ಹೌದು, ಯಾವುದೇ ಯಾಗ ಮಾಡ್ಬೇಕಾದ್ರೆ ಕೊನೆ ಕೃಷ್ಣಾರ್ಪಣ ತಾನೆ ಹೇಳೋದು, ಯಜ್ಞಪತಿ ತಾನೆ. ಹೌದು, ದಕ್ಷನ ಯಜ್ಞ ತಗೊಳ್ಳಿ ಅಂತ ನೆನಪಿಸ್ಕೊಡ್ತಾರೆ. ಈ ದಕ್ಷನ ಯಜ್ಞದಲ್ಲಿ, ದಕ್ಷ ಯಜ್ಞ ಈ ಅಧ್ವರ ಪ್ರಸಂಗದಲ್ಲಿ ಆಗ್ಬೇಕಾದ್ರೆ ಅಲ್ಲಿ ಕೊನೆಗೆ ದೇವರು ಬಂದೇನೆ ಅನುಗ್ರಹ ಮಾಡ್ತಾನೆ. ಕೊನೆಗೆ ಬರ್ತಾನೆ ದೇವ್ರು, ಗರುಡ ವಾಹನನಾಗಿ ಕೊನೆಗೆ ದೇವರು ಬರ್ತಾನೆ ಎಲ್ಲರಿಗೂ. ಆಗೆಲ್ಲ ದೇವಾನುದೇವತೆಗಳೆಲ್ಲ, ರುದ್ರದೇವರು ಬ್ರಹ್ಮದೇವರೆಲ್ಲ ಕೈ ಮುಗಿದಿರ್ತಾರೆ. ಅಂತ ಸಂದರ್ಭ ಆಗ ದಕ್ಷನಿಗೆ ಅನುಗ್ರಹವನ್ನ ಮಾಡ್ಲಿಕ್ಕೆ ಅಂತ ಭಗವಂತ ಬರ್ತಾನೆ. ಯಜ್ಞದಲ್ಲಿ ಯಾವುದೇ ಆಹುತಿಯನ್ನ ಹಾಕಿದ್ರು ಅದು ಕೊನೆಗೆ ದೇವರಿಗೆ ಸಮರ್ಪಣೆ ಆಗ್ಲಿ ಅಂತ ಹಾಕ್ತಾ ಇರ್ತಾನೆ. ಯಜ್ಞಪತಿಯವನು, ದಕ್ಷನ ಯಜ್ಞವನ್ನ ಕಾಪಾಡದವನೇ ಅವನು ಅಂತ. ಇಲ್ಲಾಂದ್ರೆ ಅವತ್ತು ತುಂಬಾ ಕಷ್ಟ ಇತ್ತು ಆ ಕಾಲದಲ್ಲಿ ಅಂತ ಭಾಗವತ ಮುಂದಕ್ಕೆಲ್ಲ ನಾವು ನೋಡ್ತೀವಿ. ಇನ್ನು ಮುಂದೆ ಪ್ರಜಾಪತಿ. ಪ್ರಜಾಪತಿ ಹೇಗೆ ಅಂದ್ರೆ ತಾಪಸ ಮನು ಏನಿದಾನೆ, ತಾಪಸ ಮನುವಾಗಿ ಭಗವಂತ ತಾನು ಪ್ರಜೆಗಳನ್ನ ಕಾಪಾಡ್ತಾನೆ. ಹಾಗ ಅವನಿಗೆ ಪ್ರಜಾಪತಿ ಅಂತ ಕರೀತಾರೆ. ಧಿಯಾಂಪತಿ ಅಂದ್ರೇನು? ನಮ್ಮ ಬುದ್ಧಿ, ಬುದ್ಧಿಗೆ ಸ್ವಾಮಿ ಅವನೇ. ನಮ್ಮ ಬುದ್ಧಿ ಸರಿ ಓಡ್ಬೇಕು ಅಂದ್ರೆ ದೇವರ ಅನುಗ್ರಹ ಇರ್ಬೇಕು. ಇಲ್ಲಾಂದ್ರೆ ಬುದ್ಧಿ ಎಲ್ಲೆಲ್ಲೋ ಹೋಗಿದ್ರೆ ಸರಿಯಾಗಿ ಮಾತು ಹೊರಗ್ ಬರಲ್ಲ. ಮಾತು ಸರಿಯಾಗಿ ಹೊರಗ್ ಬರ್ಬೇಕು ಅಂದ್ರೆ ನಿಮ್ ಬುದ್ಧಿ ಸರಿ ಇರ್ಬೇಕು. ತುಂಬಾ ವಿಷಯಗಳನ್ನ ತಲೆಗೆ ಇಟ್ಕೊಂಡಾಗ ಸರಿಯಾಗಿ ಹೊರಗ್ ವಿಷಯನೇ ಬರಲ್ಲ. ಮಾತಾಡ್ಬೇಕಾದ್ರೆ ಏನೇನೋ ಮಾತಾಡ್ತಾ ಇರ್ತೀವಿ, ಯಾಕೆ ಬುದ್ಧಿ ಸರಿಯಾಗಿಲ್ಲ ಅಂತ. ಹಾಗಾದ್ರೆ ಬುದ್ಧಿ ಸರಿ ಹೋದ್ರೆ ಮಾತು ಸರಿ ಹೋಗುತ್ತೆ. ಆ ಬುದ್ಧಿಗೆ ಪತಿ ಯಾರು? ಅವನ್ ದೇವ್ರು, ಧಿಯಾಂಪತಿ. ಅದಕ್ಕೆ ಪ್ರಾರ್ಥನೆ ಮಾಡಿ, ನಮ್ ಬುದ್ಧಿ ಸರಿ ಹೋಗ್ಬೇಕು, ಮಾತು ಸರಿ ಹೋಗ್ಬೇಕು ಅಂದ್ರೆ ಧಿಯಾಂ ಪತಿ ಯಾರಿದಾರ ಅವನಿಗೆ ನಮಸ್ಕಾರ ಅಂತಾನೆ ಇರ್ಬೇಕಂತೆ. ಅಂತ ಇದ್ರೆ ದೇವರ ನಾಮಸ್ಮರಣೆ ಮಾಡ್ತಾರೆ, ಸರಿ ಹೋಗುತ್ತೆ. ಇಲ್ಲಿ ಶ್ರೇಯಃಪತಿಗೆ ನಮಸ್ಕಾರ, ಶ್ರೇಯಃಪತ್ಯೆ ಅಂತ ಹೇಳ್ತಾರೆ. ಹಾಗೆ ಶ್ರೇಯಃಪತೆಯೇ ಪತ್ಯೆ, ಆಮೇಲೆ ಯಜ್ಞ, ಈತ ಒಂದೊಂದೊಂದೇ ಇಂತಹ ಪತಿಗೆ ನಮಸ್ಕಾರ ನಮಸ್ಕಾರ ಅಂತ ಹೇಳೋದು. ಇನ್ನು ಸೀತಾಯ ಪತಯೇ ಅಂತಾನು ಕೇಳ್ತೀವಲ್ಲ, ಹಾಗೆ ಸೀತಾಯ ಪತಯೇ ಅಂತ. ಈ ಕೆಲವು ಕಡೆ ಶ್ರೇಯಃಪತ್ಯೆ, ಯಜ್ಞ ಪತ್ಯೆ, ಪ್ರಜಾಪತ್ಯೆ ಅಂತ ಹೀಗೆ ಎಲ್ಲೆಲ್ಲಿ ಬಿಡಿಸಿರ್ತಾರೋ ನೋಡ್ಕೊಳ್ಬೇಕು. ಸೀತಾಯ ಪತಯೇ ಅಂತ ಹೇಳಿದ್ದಾರೆ, ಅದು ಪತ್ಯೆ ಅಂತ ಆಗತ್ತೆ ಸಂಸ್ಕೃತದಲ್ಲಿ ಶಬ್ದ. ಅದು ಶ್ರೇಯಃಪತ್ಯೆ ಅಂತ. ಹಾಗೆ ಎಲ್ಲ ನಾಮಗಳು ಭಗವಂತನ ನಾಮಗಳು. ಅಂತ ಭಗವಂತನ ನಾಮಗಳನ್ನು ಹೇಳಿ ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಇನ್ನು ಲೋಕಪತಿ, ಸಮಗ್ರ ಲೋಕಕ್ಕೆ ಅವನು ಒಡೆಯ. ಇದು ಹೇಗ್ ಗೊತ್ತಾಯ್ತು? ಅನೇಕ ಅವತಾರ ಹೊತ್ಕೊಂಡು ಬಂದಾರೆ. ಮತ್ಸ್ಯ, ಕೂರ್ಮ, ವರಾಹ, ಉಪೇಂದ್ರ, ಯಜ್ಞ, ಹೀಗೆ ಅನೇಕ ರೂಪದಿಂದ ಬಂದ. ಹಾಗಾಗಿ ಅವರು ಲೋಕಪತಿ ಅಂತ ಗೊತ್ತಾಯಿತು. ಇನ್ನು ಧರಾಪತಿ ಅನ್ನೋದು ಸ್ಪಷ್ಟ, ಭೂದೇವಿಗೆ ಅವನು ಪತಿ ಅಂತ. ಯಾಕಂದ್ರೆ ಭೂತಾಯಿನೇ ಪ್ರಾರ್ಥನೆಯನ್ನ ಮಾಡ್ಕೊಂಡ್ಲು ದೇವರ ಹತ್ರ. ಧರ್ಮನೂ ಹೋದ ವೃಷಭ ರೂಪದಲ್ಲಿ. ಅದನ್ನ ಮೊದಲನೇ ಸ್ಕಂದ ಭಾಗವತಲ್ಲಿ ನಾವು ನೋಡಿದ್ದೀವಿ. ಇನ್ನಿಷ್ಟಾಗಿ ಈ ಅಂಧಕ ವಂಶದವರಿಗೆ, ವೃಷ್ಣಿ ವಂಶದವರಿಗೆ, ಸಾತ್ವತರಿಗೆ, ಇವರಿಗೆಲ್ಲ ಅವನೇ ಪತಿ. ಯಾಕೆ? ಕೃಷ್ಣನಾಗಿ ಬಂದಾಗ ಆ ವಂಶದವರಿಗೆಲ್ಲ ಇವನೇ ಸ್ವಾಮಿ. ಇನ್ನು ಸತಾಂಪತಿ ಅಂತ, ಸಜ್ಜನರನ್ನು ನೋಡ್ಕೊಳ್ಳೋನು. ಹೇಗ್ ನೋಡ್ಕೊಳ್ತಾನೆ? ವೇದವ್ಯಾಸ ರೂಪದಿಂದ, ಕಪಿಲ ರೂಪದಿಂದ, ದತ್ತಾತ್ರೇಯ ರೂಪದಿಂದ, ಹೀಗೆ ಎಲ್ಲ ರೂಪಗಳಿಂದ ಸಜ್ಜನರ ರಕ್ಷಣೆಯನ್ನ ಪರಮಾತ್ಮ ಮಾಡಿದ್ದಾನೆ. ಅವನು ಅನೇಕ ಸಜ್ಜನರು ಮಾಡಿದ ತಪಸ್ಸಿಗೆ ಒಲಿದು ಅವರ ಮಗನಾಗಿ ಹುಟ್ಟು ಬಂದಿದ್ದು ಅಂದ್ರೆ ಮಗನಾಗಿ ಆವಿರ್ಭಾವಗೊಂಡ ಅಂತ ಅರ್ಥ. ಹೀಗೆ ಅನೇಕ ಜ್ಞಾನಿಗಳಿಗೆ ಅವನು ಎಷ್ಟು ಅನುಗ್ರಹ ಮಾಡಿದೆ ಅಂದ್ರೆ ತಾನೇ ಅವರ ಮಗನಾಗಿ ಬಂದಿದ್ದಾನೆ. ಇದು ದೊಡ್ಡ ಅನುಗ್ರಹ ಅಲ್ವಾ? ಇದಕ್ಕಿಂತ ದೊಡ್ಡ ಅನುಗ್ರಹ ಏನು? ಅವ್ರನ್ನೆಲ್ಲ ಇವರು ಮಗು ಅಂತ ಮುದ್ದಾಡ್ಬೇಕು, ಅವ್ನು ಮಗುವಾಗಿ ಬರ್ತಾನೆ ಪರಮಾತ್ಮ. ಯಾರಾದ್ರೂ ಅಂಥ ದೊಡ್ಡ ಸ್ಥಾನದಲ್ಲಿ ಸಾರ್ವಭೌಮ, ಇಡೀ ಜಗತ್ತಿನ ಒಡೆಯ, ಅವನು ಯಾಕೆ ಇವರನ್ನ ತಂದೆ ಅನ್ಬೇಕು, ತಾಯಿ ಅನ್ಬೇಕು? ಅವನೇ ಎಲ್ಲರಿಗೂ ತಂದೆ ತಾಯಿ. ಆದ್ರೂ ಅವನು ತನ್ನ ಮಗನಾಗಿ ತಾನು ಬಂದು ಅನುಗ್ರಹಿಸಿದ್ದಾನೆ. ಹೀಗೆ ಇಂಥ ಭಗವಂತ ನನ್ನ ವಿಷಯದಲ್ಲಿ ಪ್ರಸನ್ನಗೊಳ್ಳಿ ಅಂತ ಇಲ್ಲಿಯವರೆಗೆ ಪ್ರಾರ್ಥನೆ ಮಾಡಿದ್ದಾರೆ. ಇನ್ನೂ ಒಂದ್ 2-3 ವಿಷಯಗಳು ಇಲ್ಲಿ ಇದೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ
ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ನಮಸ್ಕಾರ ಆಚಾರ್ಯ. ನಮಸ್ಕಾರ ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯರೇ.